ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ, ಇವತ್ತಿನ ರೆಸಿಪಿ ಗೋಧಿ ಹಿಟ್ಟಿನ ಮಸಾಲೆ ದೋಸೆ. ಇದು ಚಿಕ್ಕವರಿಗೆ ದೊಡ್ಡವರಿಗೆ ಎಲ್ಲರೂ ಕೂಡ ಇಷ್ಟ ಆಗುತ್ತೆ. ಗೋಧಿ ದೋಸೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಮಾಡುವುದಂತೂ ತುಂಬಾ ಸುಲಭ. ಇದು ಬೆಳಗಿನ ತಿಂಡಿಗೆ ಮಾಡ್ಕೋಬೋದು, ಇಲ್ಲ ಸ್ನ್ಯಾಕ್ ಟೈಮ್ನಲ್ಲಿ ಕೂಡ ಮಾಡಿಕೊಂಡು ತಿನ್ಬೋದು. ಇವಾಗ ನಾನು ಗೋಧಿ ಹಿಟ್ಟಿನ ಮಸಾಲೆ ದೋಸೆನ ಹೇಗೆ ಮಾಡೋದು ಅಂತ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಮತ್ತು ಬೇರೆಯವರು ಕೂಡ ಶೇರ್ ಮಾಡಿರಿ. ಈಗ ನಾನು ಗೋಧಿ ಹಿಟ್ಟಿನ ಮಸಾಲೆ ದೋಸೆ ಮಾಡೋಕ್ಕೆ ಮಿಕ್ಸಿ ಜಾರ್ಗೆ 1 ಕಪ್ಪು ಗೋಧಿ ಹಿಟ್ಟನ್ನು ಹಾಕಿದ್ದೀನಿ. ಅದರಲ್ಲಿ ಅರ್ಧ ಮಾಮೂಲಿ ಉಪ್ಪಿಟ್ಟಿನ ರವೆನ ಹಾಕ್ತಾಯಿದ್ದೀನಿ. 1 ಕಪ್ಪು ಗೋಧಿ ಹಿಟ್ಟು, ಅರ್ಧ ಕಪ್ಪು ಉಪ್ಪಿಟ್ಟಿನ ರವೆ, 1/4 ಕಪ್ಪು ಕಡಲೆ ಹಿಟ್ಟು, ಸ್ವಲ್ಪ ಸಕ್ಕರೆ ಏನಕ್ಕೆ ಹಾಕ್ತಿದ್ದೀನಿ ಅಂದರೆ ಕಲರ್ ಬರುತ್ತೆ ದೋಸೆ, ಅದಕ್ಕೋಸ್ಕರ ಸಕ್ಕರೆ ಹಾಕ್ತೀನಿ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡಿರಿ. ಇವಾಗ ಇಷ್ಟನ್ನು ಹಾಕಿಬಿಟ್ಟು ನಾನು ನೈಸಾಗಿ ಗ್ರೈಂಡ್ ಮಾಡ್ತೀನಿ. ಇವಾಗ ನೋಡಿ ನೈಸಾಗಿ ಗ್ರೈಂಡ್ ಮಾಡಿದ್ದಾಯಿತು. ಇವಾಗ ಬೇರೆ ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಬೇರೆ ಒಂದು ಪಾತ್ರೆಗೆ ಹಾಕಿದ ಮೇಲೆ ನಾನು ಅರ್ಧ ಕಪ್ಪು ಮೊಸರು ಹಾಕ್ತೀನಿ. 1 ಕಪ್ಪು ಗೋಧಿ ಹಿಟ್ಟಿಗೆ ಅರ್ಧ ಕಪ್ಪು ಮೊಸರು ಹಾಕ್ತೀನಿ. ಮೊಸರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ. ಇವಾಗ 1 ಕಪ್ಪು ನೀರು ಹಾಕ್ತೀನಿ. 1 ಕಪ್ ನೀರು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಗಂಟಿಲ್ದಂಗೆ ಮಿಕ್ಸ್ ಮಾಡಬೇಕು. ಇವಾಗ ಇನ್ನೂ ಒಂದು ಅರ್ಧ ಕಪ್ಪು ನೀರು ಹಾಕ್ತೀನಿ. ನೀರು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಈ ಥರ ಚೆನ್ನಾಗಿ ಒಂದು 3-4 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ ಮಿಕ್ಸ್ ಮಾಡಿದಾಗ ಲೈಟ್ ವೆಯ್ಟ್ ಬರುತ್ತೆ ಹಿಟ್ಟು. ಒಂದು 3-4 ನಿಮಿಷ ನೋಡಿ, ನಾನಿವಾಗ ತೋರಿಸಿದ್ದೀನಲ್ಲ ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ನೋಡಿ ಇನ್ನೊಂದು ಸ್ವಲ್ಪ ನೀರು ಇಡಿಸುತ್ತೆ. ಇನ್ನೊಂದು 1/4 ಕಪ್ಪು ನೀರು ಹಾಕ್ಕೊತೀನಿ. ನೀರು ಹಾಕ್ಬಿಟ್ಟು ಒಂದು 3-4 ನಿಮಿಷ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. ಹಿಟ್ಟು ಲೈಟ್ ವೆಯ್ಟ್ ಬರಬೇಕು. ನಾವೆಷ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತೀವಿ ಗೋಧಿ ಹಿಟ್ಟಿನ ಮಸಾಲೆ ದೋಸೆ ಅಷ್ಟೇ ಚೆನ್ನಾಗಿ ಬರುತ್ತೆ, ಅಷ್ಟೇ ಸಾಫ್ಟಾಗಿ ಗರಿಗರಿಯಾಗಿ ಇರುತ್ತೆ. ಇವಾಗ ಮುಚ್ಚಿ ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡ್ತೀನಿ. ಇವಾಗ ಕೆಂಪು ಚಟ್ನಿ ಮಾಡ್ಕೊಳ್ಳೋಣ. ಕೆಂಪು ಚಟ್ನಿಗೆ ನಾನು ಬ್ಯಾಡಗಿ ಮತ್ತು ಗುಂಟೂರು ಮೆಣಸಿನ್ಕಾಯಿನ ಬಿಸಿನೀರಿನಲ್ಲಿ ನೆನೆ ಹಾಕ್ತೀನಿ. ಒಂದು 10 ನಿಮಿಷ ನೆನೆಸಿದರೆ ಸಾಕು. ಇವಾಗ 10 ನಿಮಿಷ ಆಗಿದೆ. ಬಿಸಿನೀರಿನಲ್ಲಿ ನೆನೆ ಹಾಕಿದ್ನೆಲ್ಲ ಚೆನ್ನಾಗಿ ನೆಂದಿದೆ. ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಒಂದು ಗೆಡ್ಡೆ ಈರುಳ್ಳಿನ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕ್ತಿದ್ದೀನಿ 1 ಗೆಡ್ಡೆ. ಉಪ್ಪು ಹಾಕ್ತೀನಿ. ಇಷ್ಟು ಹಾಕಿದ ಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ನೈಸಾಗಿ ಗ್ರೈಂಡ್ ಮಾಡ್ತೀನಿ. ನೋಡಿ, ಇಷ್ಟು ನೈಸಾಗಿ ಗ್ರೈಂಡ್ ಮಾಡಬೇಕು. ಕೆಂಪು ಚಟ್ನಿ ತುಂಬ ಚೆನ್ನಾಗಿರುತ್ತೆ. ನೋಡೋಕ್ಕೂ ಕೂಡ ಎಷ್ಟು ಕಲರ್ ಚೆನ್ನಾಗಿದೆ ನೋಡಿರಿ. ಇವಾಗ ತೆಂಗಿನಕಾಯಿ ಚಟ್ನಿ ಮಾಡೋಣ.
ಈಗ ತೆಂಗಿನಕಾಯಿ ಹಾಕಿದೆ ನಾನು. ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಹಾಕಿದ ಮೇಲೆ ಹುರ್ಗಡ್ಲೆ ಹಾಕ್ತಾಯಿದ್ದೀನಿ. ಮೊಸರು ಹಾಕ್ತೀನಿ, ಒಂದು 1/4 ಕಪ್ಪು ಮೊಸರು ಹಾಕ್ತೀನಿ. ಸ್ವಲ್ಪ ನೀರು ಹಾಕ್ತೀನಿ. ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ ಹಾಕ್ತೀನಿ, ಒಂದು 6-7. ಉಪ್ಪು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಇಷ್ಟು ಹಾಕ್ಬಿಟ್ಟು ನಯಸ್ಸಾಗಿ ಗ್ರೈಂಡ್ ಮಾಡ್ತೀನಿ. ನೋಡಿ, ಇಷ್ಟು ನಯಸ್ಸಾಗಿ ರುಬ್ಬಿದ್ದೀನಿ. ಇವಾಗ ಚಟ್ನಿಗೆ ಒಗ್ಗರಣೆ ಹಾಕೋಣ. ಒಗ್ಗರಣೆ ಹಾಕೋಕ್ಕೆ ನಾನು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಚಟಪಟ ಅಂದಮೇಲೆ ಉದ್ದಿನಬೇಳೆ ಹಾಕಿದ್ದೀನಿ. ಉದ್ದಿನಬೇಳೆ ಸ್ವಲ್ಪ ಕೆಂಪಾಗಬೇಕು. ಹಿಂಗೆ ಹಾಕ್ತೀನಿ. ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿರಿ. ಇವಾಗ ಚಟ್ನಿ ಮೇಲೆ ಒಗ್ಗರಣೆ ರೆಡಿ ಆಯಿತು. ಇವಾಗ ಚಟ್ನಿ ಮೇಲೆ ಹಾಕೋಣ. ಇವಾಗ ನೋಡಿರಿ, ಗ್ರೀನ್ ಚಟ್ನಿ ರೆಡಿ ಆಯಿತು. ಕೆಂಪು ಚಟ್ನಿ ಆಯಿತು. ಇವಾಗ ಗ್ರೀನ್ ಚಟ್ನಿ ರೆಡಿ ಆಯಿತು. ಇವಾಗ ಪಲ್ಯ ಮಾಡೋಣ. ಪಲ್ಯಕ್ಕೆ ಒಂದು ಬಾಣಲಿ ಇಟ್ಟು ಬಾಣಲಿಗೆ 1 ಸ್ಪೂನ್ ಎಣ್ಣೆ ಹಾಕ್ತೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ತೀನಿ. ಉದ್ದಿನಬೇಳೆ, ಕಡಲೆಬೇಳೆ, ಕರಿಬೇವು, ಉದ್ದಿನಬೇಳೆ ಕಡಲೆಬೇಳೆ ಕೆಂಪಾಗಬೇಕು. ಇವಾಗ ಒಂದು 5-6 ಹಸಿರು ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಹಾಕ್ತಾಯಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಹಾಕಿದ ಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ 1 ಗೆಡ್ಡೆ ಈರುಳ್ಳಿನ ಹಾಕ್ತೀನಿ. ಈರುಳ್ಳಿ ಹಾಕಿದ ಮೇಲೆ ಚೆನ್ನಾಗಿ ಮೆತ್ತಗಾಗೋವರೆಗೂ ಫ್ರೈ ಮಾಡ್ತೀನಿ. ಅರಿಶಿನ ಹಾಕ್ತೀನಿ ಸ್ವಲ್ಪ. ಇವಾಗ ನಾನು ಬೇಯಿಸಿ ಸಣ್ಣದಾಗಿ ಕಟ್ ಮಾಡಿಟ್ಟಿರೋ ಆಲೂಗೆಡ್ಡೆನ ಹಾಕ್ತಾಯಿದ್ದೀನಿ. ಬೇಯಿಸಿಬಿಟ್ಟು ಚೆನ್ನಾಗಿ ಮ್ಯಾಶ್ ಮಾಡಿದ್ದೀನಿ ಆಲೂಗೆಡ್ಡೆನ. ಇವಾಗ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಆಲೂಗೆಡ್ಡೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಉಪ್ಪು ಹಾಕ್ತೀನಿ. ನಿಂಬೆ ರಸ ಹಾಕ್ತೀನಿ. ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಲೂಗೆಡ್ಡೆ ಪಲ್ಯ ಮಸಾಲೆಗೆ ಸ್ವಲ್ಪ ಮೆತ್ತಗಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀರನ್ನ ಚಿಮುಕ್ಸಿದ್ದೀನಿ.
ಸೌಟಿಂದ ಚೆನ್ನಾಗಿ ಮ್ಯಾಶ್ ಮಾಡಬೇಕು. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಇವಾಗ ನೋಡಿ ಪಲ್ಯ ರೆಡಿ ಆಯಿತು. ಕೆಂಪು ಚಟ್ನಿ ಕೂಡ ರೆಡಿ ಆಯಿತು. ಗ್ರೀನ್ ಚಟ್ನಿ ಕೂಡ ರೆಡಿ ಆಯಿತು. ಇವಾಗ ಅರ್ಧ ಗಂಟೆ ನೆನೆಸಿಟ್ಟಿರೋದನ್ನ ಇವಾಗ ಮಿಕ್ಸ್ ಮಾಡೋಣ. ದೋಸೆ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಸೋಡಾ ಹಾಕ್ತೀನಿ. ಸೋಡಾ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 4-5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆವಾಗ ದೋಸೆ ಹಿಟ್ಟು ಲೈಟ್ ವೆಯ್ಟ್ ಬರುತ್ತೆ. ಉಪ್ಪು ಹಾಕ್ತೀನಿ ರುಚಿಗೆ ತಕ್ಕಷ್ಟು. ಉಪ್ಪು ಹಾಕಿದ ಮೇಲೆ ಒಂದು 2 ನಿಮಿಷ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. ನೋಡಿ, ಈ ಹದ ಇರಬೇಕು, ಗಟ್ಟಿ ಇರಬೇಕು, ತುಂಬ ತೆಳ್ಳಗೆ ಮಾಡ್ಕೋಬಾರ್ದು. ನಾವು ಮಾಮೂಲಿ ದೋಸೆ ಹಾಕೋದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು. ಇವಾಗ ದೋಸೆ ಹಿಟ್ಟು ರೆಡಿ ಆಯಿತು. ಇವಾಗ ಹೆಂಚು ಬಿಸಿಯಾಗಿದೆ. ಈಗ ಎಣ್ಣೆ ಹಾಕ್ತೀನಿ. ಎಣ್ಣೆ ಹಾಕಿದ ಮೇಲೆ ಚೆನ್ನಾಗಿ ಒರೆಸ್ಬೇಕು. ಇವಾಗ ಬಿಸಿಯಾಗಿರೋ ಹೆಂಚಿನ ಮೇಲೆ ಸ್ವಲ್ಪ ನೀರು ಹಾಕಬೇಕು. ಹೆಂಚನ್ನ ಸ್ವಲ್ಪ ತಣ್ಣಗೆ ಮಾಡ್ಕೋಬೇಕು. ಸ್ವಲ್ಪ ದೋಸೆ ಹಾಕುವಾಗ ಸ್ವಲ್ಪ ಬಿಸಿ ಇರಬೇಕು ಹೆಂಚು. ನೀರು ಹಾಕ್ಬಿಟ್ಟು ಚೆನ್ನಾಗಿ ನಾನು ಒರೆಸ್ತೀನಿ. ಈಗ ಹೆಂಚು ತಣ್ಣಗಾಗಿದೆ. ಇವಾಗ ಒಂದು ಸೌಟು ದೋಸೆ ಹಿಟ್ಟನ್ನ ಹಾಕ್ತೀನಿ ಹೆಂಚು ಮೇಲೆ. ಹಾಕಿಬಿಟ್ಟು ಚೆನ್ನಾಗಿ ಹರಡ್ತೀನಿ. ನಿಮಗೆ ದಪ್ಪ ಬೇಕಾದರೆ ದಪ್ಪ ಹಾಕ್ಕೋಬೋದು. ನಾನು ತೆಳ್ಳಗೆ ಹಾಕ್ತಾಯಿದ್ದೀನಿ. ದೋಸೆ ಹಾಕಿದ ಮೇಲೆ ಮುಚ್ಚುತ್ತೀನಿ. ಸ್ವಲ್ಪ ಮೇಲೆ ಡ್ರೈ ಆಗಬೇಕು. ಇವಾಗ ನೋಡಿ ಮೇಲೆಲ್ಲ ಡ್ರೈ ಆಗಿದೆ. ಇವಾಗ ಎಣ್ಣೆ ಅಥವಾ ತುಪ್ಪ ನಿಮಗೆ ಯಾವುದು ಬೇಕೋ ಅದನ್ನು ಹಾಕ್ಕೊಳ್ರಿ. ನಾನಿಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿದ ಮೇಲೂ ಒಂದು 10-20 ಸೆಕೆಂಡು ಮುಚ್ಚಿ. ಇವಾಗ ನೋಡಿ ಚೆನ್ನಾಗಿ ಮೇಲೆಲ್ಲ ಡ್ರೈ ಆಗಿದೆ. ಇವಾಗ ಕೆಂಪು ಚಟ್ನಿನ ಹಾಕ್ತಾಯಿದ್ದೀನಿ ದೋಸೆ ಮೇಲೆ. ನಾನು ಸ್ವಲ್ಪ ಜಾಸ್ತಿನೇ ಹರಡ್ತೀನಿ ಕೆಂಪು ಚಟ್ನಿನ, ನಮಗೆ ಇಷ್ಟ ಅಂತ. ನಿಮಗೆ ಇಷ್ಟ ಇಲ್ಲ ಅಂದರೆ ಸ್ವಲ್ಪನೇ ಕೆಂಪು ಚಟ್ನಿನ ದೋಸೆ ಮೇಲೆ ಸವರ್ರಿ. ಜಾಸ್ತಿ ಕೆಂಪು ಚಟ್ನಿ ಇದ್ದರೆ ಚೆನ್ನಾಗಿರುತ್ತೆ ದೋಸೆ. ಒಂದು 10-20 ಸೆಕೆಂಡು ಮುಚ್ಚಿ ನಾವು ಕೆಂಪು ಚಟ್ನಿ ಸವರಿದ ಮೇಲೆ ಲಿಡ್ನ ಮುಚ್ಚಿಬಿಟ್ಟು ಬೇಯೋದಕ್ಕೆ ಬಿಡಬೇಕು. ಇವಾಗ ಮಧ್ಯೆ ನಾನು ಪಲ್ಯ ಇಡ್ತಾಯಿದ್ದೀನಿ. ದೋಸೆ ಮಧ್ಯೆ ಪಲ್ಯ ಇಡ್ತೀನಿ. ಪಲ್ಯನೂ ಅಷ್ಟೇ, ನಮಗೆ ಎಷ್ಟು ಬೇಕು ಇಟ್ಕೋಬೋದು. ಈಗ ದೋಸೆನ ಅರ್ಧಕ್ಕೆ ಫೋಲ್ಡ್ ಮಾಡ್ತೀನಿ. ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಸ್ನೇಹಿತರೆ, ತಿನ್ನೋದಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ. ನೋಡಿ, ಇನ್ನೊಂದು ಕಡೆ ಫೋಲ್ಡ್ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಅಕ್ಕಿ ಹಿಟ್ಟಿನಲ್ಲಿ ಮಾಡಿರೋ ಮಸಾಲೆ ದೋಸೆನ ಇದು ತುಂಬಾ ಚೆನ್ನಾಗಿರುತ್ತೆ.
ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ಬೇಗ ಕೂಡ ಮಾಡ್ಬೋದು. ಆವಾಗಲೇ ಕಲಸಿ ಆವಾಗಲೇ ಮಾಡ್ಬೋದು, ನೆನೆಸಿಡ್ಬೇಕು ಅನ್ನೋದಷ್ಟೇನಿಲ್ಲ. ಯಾವಾಗ ದೋಸೆ ತಿನ್ನಬೇಕು ಅನಿಸುತ್ತೆ ಆವಾಗ ದೋಸೆ ಮಾಡ್ಕೋಬೋದು. ನಾನು ಇನ್ನೊಂದು ದೋಸೆ ಹಾಕಿ ತೋರಿಸ್ತೀನಿ. ಅಕ್ಕಿ ನೆನೆಸ್ಬೇಕು, ರುಬ್ಬಬೇಕು ಅದೆಲ್ಲ ಇಲ್ಲ. ದೋಸೆ ತಿನ್ನಬೇಕು ಅಂದಾಗ ಗೋಧಿ ದೋಸೆನ ಬೇಗ ಮಾಡ್ಕೋಬೋದು. ಎಲ್ಲ ಒಂದು 10-15 ನಿಮಿಷದಲ್ಲಿ ದೋಸೆ ರೆಡಿ ಮಾಡ್ಕೋಬೋದು. ನಮಗೆ ಪಲ್ಯ ಬೇಡ ಅಂದರೆ ಬರೀ ದೋಸೆ ಹಾಗೇ ಬರೀ ದೋಸೆನೇ ಮಾಡ್ಕೊಂಡು ತಿನ್ಬೋದು. ಚಟ್ನಿ ಮಾಡಿಕೊಂಡು ಒಂದು 10-15 ನಿಮಿಷದಲ್ಲಿ ರೆಡಿ ಆಗುತ್ತೆ ದೋಸೆ. ನಾವು ಪಲ್ಯ ಕೆಂಪು ಚಟ್ನಿ ಬೇಡ ಅಂದರೆ ಒಂದು 10 ನಿಮಿಷದಲ್ಲಿ ಗೋಧಿ ದೋಸೆ ಮಾಡ್ಕೊಂಡು ತಿನ್ಬೋದು. ನಾನು ಇನ್ನೊಂದು ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ. ಬೆಣ್ಣೆ, ತುಪ್ಪ, ಎಣ್ಣೆ ಏನು ಬೇಕಾದ್ರೂ ಮೇಲೆ ಹಾಕ್ಬೋದು. ಗರ್ಗರಿಯಾಗಿ ಈ ಥರ ಕೆಂಪು ಚಟ್ನಿ ಸವರ್ಕೊಂಡು ಕೆಂಪು ಚಟ್ನಿನ ಸವರಬೇಕು. ತಿಂತಾ ಇದ್ದರೆ ಅದ್ರ ಮಜನೇ ಬೇರೆ ಸ್ನೇಹಿತರೆ, ತುಂಬಾ ಚೆನ್ನಾಗಿರುತ್ತೆ. ಕೆಂಪು ಚಟ್ನಿನ ಸವರಿದ ಮೇಲೆ ಒಂದು 30 ಸೆಕೆಂಡು ಮುಚ್ಚಬೇಕು. ಇದ್ರ ಮೇಲೆ ತುಪ್ಪ, ಬೆಣ್ಣೆ, ಎಣ್ಣೆ ಏನು ಬೇಕಾದ್ರೂ ಹಾಕ್ಕೋಬೋದು. ಒಂದು 30 ಸೆಕೆಂಡು ಮುಚ್ಚಿ, ಇವಾಗ ನೋಡಿ ಡ್ರೈ ಆಗಿರುತ್ತೆ. ನಾವು ಇದು ಕೆಂಪು ಚಟ್ನಿ ಹಾಕಿದ್ವಲ್ಲ ಅದು ಡ್ರೈ ಆಗಿರುತ್ತೆ. ಇವಾಗ ಮಧ್ಯೆ ಆಲೂಗಡ್ಡೆ ಪಲ್ಯ ಇಡಬೇಕು. ಖಂಡಿತ ನಿಮ್ಮ ಮನೆಯಲ್ಲಿ ನೀವು ಒಂದ್ಸರಿ ಟ್ರೈ ಮಾಡಿರಿ, ತುಂಬಾ ಚೆನ್ನಾಗಿರುತ್ತೆ. ಸುಲಭ, ಮಾಡೋದು ಕೂಡ ತುಂಬಾ ಸುಲಭ, ರುಚಿ ಹೆಚ್ಚು. ನೀವು ಒಂದ್ಸರಿ ನಿಮ್ಮ ಮನೇಲಿ ಟ್ರೈ ಮಾಡಿರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತ ಕಾಮೆಂಟ್ನಲ್ಲಿ ತಿಳಿಸಿ. ನೋಡಿ, ನಾನು 2 ದೋಸೆ ಮಾಡಿ ತೋರಿಸಿದ್ದೀನಿ. ಎಷ್ಟು ಚೆಂದ ಕಾಣಿಸ್ತಾ ಇದೆ ನೋಡಿರಿ, ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿದೆ. ಗೋಧಿ ಹಿಟ್ಟಿನ ಮಸಾಲೆ ದೋಸೆ ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.